ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ತರ್ತಿದ್ದೇನೆ. ಬ್ರಿಂಜಾಲ್ ಪಿಕ್ಕಲ್ ಅಂತ. ಒಳ್ಳೆದಾಗ್ತದೆ, ಸೂಪರ್ ಟೇಸ್ಟಿ ಆಗ್ತದೆ. ಇದು ನನ್ನ ಫ್ರೆಂಡ್ ಕೊಟ್ಟದ್ದು, ಅವರೇ ಮಾಡಿದ್ದು ಕೂಡ. ನಾನು ಅವರ ಮನೆಗೆ ಹೋಗಿದ್ದೆ, ಸೊ ಅವರು ಮಾಡಿದ್ದು ನಾನು ವಿಡಿಯೋ ತೆಗೆದುಕೊಂಡು ಬಂದೆ. ಓಕೆ, ಸೊ ಇದು ಅವರ ರೆಸಿಪಿ. ತುಂಬ ಟೇಸ್ಟಿ ಆಗಿರ್ತದೆ. ಮತ್ತು ನೀವು ಇದನ್ನು 2 ವೀಕ್ಸ್ ತನಕ ಪ್ರಿಸರ್ವ್ ಮಾಡ್ಬೋದು ಫ್ರಿಜ್ಜಲ್ಲಿ, ಏನಾಗೋದಿಲ್ಲ. ಇದು ನೀವು ರೊಟ್ಟಿ, ಚಪಾತಿ ಮತ್ತು ರೈಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಒಂದು ದಾಲ್ ಅಥವಾ ಸಾರು ಮತ್ತು ಇದನ್ನು ಹಾಕಿ ಊಟ ಮಾಡಿದರೆ ಅಷ್ಟೇ ಸಾಕು, ಅಷ್ಟು ಒಳ್ಳೆಯದಾಗ್ತದೆ. ಮತ್ತು ನಾವು ಎಂತ ಮಾಡಿದ್ದೇವೆ ಅಂದರೆ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ದೀವಿ. ನೀವು ಮಸ್ಟರ್ಡ್ ಆಯಿಲ್ ಬದಲು ಬೇರೆ ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಸೊ ಬನ್ನಿ ನೋಡೋ, ರೆಸಿಪಿ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಂತ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಬ್ರಿಂಜಾಲ್ ಪಿಕಲ್ ಹೇಗೆ ಮಾಡೋದು ಅಂತ ನೋಡುವ. ಇದನ್ನು ಮಾಡಿದ ನಂತರ ನೀವು ಫ್ರಿಜ್ಜಲ್ಲಿ 2 ವೀಕ್ಸ್ ತನಕ ಇಡಬಹುದು, ಏನಾಗುದಿಲ್ಲ. ಬೇಕಾಗುವಾಗ ನೀವು ತೆಗೆದು ತಿನ್ಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟ್ ಬ್ರಿಂಜಾಲನ್ನು ಒಳ್ಳೆ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಡೀರಿ. ನಂತರ ಹೀಗೆ ಕಟ್ ಮಾಡಿ, ದೊಡ್ಡ ದೊಡ್ಡ ಪೀಸಾಗೆ ಕಟ್ ಮಾಡಿ. ಈಗ ಬ್ರಿಂಜಾಲ್ ಪೀಸಸ್ ಅನ್ನು ಉಪ್ಪಿನ ನೀರಿನಲ್ಲಿ ಹಾಕಿ ಇಡಿರಿ. ಅಷ್ಟವರೆಗೆ ನಾವು ಮಸಾಲ ಮಾಡುವ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1.5 ಟೀ ಸ್ಪೂನ್ ಸಾಸಿವೆ, 1/2 ಟೀ ಸ್ಪೂನ್ ಹಳದಿ, 7 ರಿಂದ 8 ಲಾಂಗ್ ರೆಡ್ ಚಿಲ್ಲಿ ಸಿಗ್ತೀವಲ್ಲ, ಸ್ವಲ್ಪ ಒಂದು ಚಿಕ್ಕ ಪೀಸ್ ಜಿಂಜರ್ ಅಂದ್ರೆ ಶುಂಠಿ, ಮತ್ತೆ ಒಂದು 10 ರಿಂದ 12 ಬೆಳ್ಳುಳ್ಳಿ, 1/4 ಚಮಚಷ್ಟು ಮೆಂತೆಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಇದನ್ನು ಕೂಡ ಸೇರಿಸಿದಕ್ಕೆ. ಈಗ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಬಿಟ್ಟು ಬೇರೆ ಎಲ್ಲವನ್ನು ಗ್ರೈಂಡ್ ಮಾಡಿ ಪೌಡರ್ ಆಗಿ ಮಾಡಿ ಫಸ್ಟಿಗೆ. ನಂತರ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕಿ 1/2 ಕಪ್ ಅಷ್ಟು ವೆನಿಗರ್ ಮತ್ತೆ 1/2 ಕಪ್ ಅಷ್ಟು ನೀರು, ಇದನ್ನು ಹಾಕಿ ಫುಲ್ ಸ್ಮೂತ್ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ಕೋಜಿಯಾಗಿ ಗ್ರೈಂಡ್ ಮಾಡಿ. ಈಗ ನಾವು ನೀರಿನಲ್ಲಿಟ್ಟ ಬ್ರಿಂಜಾಲ್ ಅನ್ನು ಸ್ಟ್ರೈನ್ ಮಾಡಿ ಇದನ್ನು ಡೀಪ್ ಫ್ರೈ ಮಾಡುವ. ಡೀಪ್ ಫ್ರೈ ಮಾಡ್ಲಿಕ್ಕೆ ನಾನು ಮಸ್ಟರ್ಡ್ ಆಯಿಲ್ ತೆಕ್ಕೊಂಡಿದ್ದೇನೆ. ನೀವು ನಾರ್ಮಲ್ ಎಣ್ಣೆ ಕೂಡ ತೆಕ್ಕೊಳ್ಬಹುದು. ಅದೇ ಮಸ್ಟರ್ಡ್ ಆಯಿಲ್ ಅಲ್ಲಿ ಮಾಡಿದ್ರೆ ಅದರ ಟೇಸ್ಟೇ ಬೇರೆ ಬರ್ತದೆ, ಅಂದ್ರೆ ಬೆಸ್ಟ್ ಬರ್ತದೆ. ಎಲ್ಲ ನಾವು ಬ್ರಿಂಜಾಲ್ ಅನ್ನು ಫ್ರೈ ಮಾಡಿ ಇಟ್ಟಿದ್ದೇವೆ. ಈಗ ಮಸ್ಟರ್ಡ್ ಆಯಿಲ್ ತೆಕ್ಕೊಂಡಿದ್ದೇನೆ, ಸೇಮ್ ಮಸ್ಟರ್ಡ್ ಆಯಿಲ್, ಆದ್ರೆ ಸ್ವಲ್ಪ ಕಮ್ಮಿ ತೆಕ್ಕೊಂಡಿದ್ದೇನೆ. ಅದಕ್ಕೆ ಸಾಸಿವೆ ಮತ್ತೆ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಡಬೇಕು. ನಂತರ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ. ನೀರು ಹಾಕಬೇಡಿ, ಯಾಕೆಂದ್ರೆ ಇದಕ್ಕೆ ನೀರು ಹಾಕಿದ್ರೆ ಅದು ಒಳ್ಳೇದಾಗುದಿಲ್ಲ. ಅದಕ್ಕೆ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ, ಎಣ್ಣೆ ಬಿಡುವ ತನಕ ಫ್ರೈ ಮಾಡಬೇಕು. ಈಗ ನೋಡಿ, ಇಲ್ಲಿ ಎಣ್ಣೆಲ್ಲ ಬಿಡ್ತಾ ಉಂಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಫ್ರೈ ಮಾಡಿಟ್ಟ ಬ್ರಿಂಜಾಲ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು.
ಮಿಕ್ಸ್ ಮಾಡಿದ ನಂತರ ಇದನ್ನು ಕವರ್ ಮಾಡಿ ಒಂದು 10 ನಿಮಿಷ ಬೇಯಲಿಕ್ಕೆ ಇಡಬೇಕು. ನಮ್ಮ ಬ್ರಿಂಜಾಲ್ ಪಿಕ್ಕಲ್ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ, ತುಂಬ ಇಷ್ಟ ಆಗ್ತದೆ. ವೆಜ್ಜಿನವ್ರಿಗೆ ತುಂಬ ಹೇಳಿದ ರೆಸಿಪಿ ಇದು. ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.